ಸಿಎಂ ಏಕನಾಥ್ ಶಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದರು. ಏಕನಾಥ್ ಶಿಂದೆ ಅದು ನೋಡ್ತಾ ಇದ್ದವರಿಗೆ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಶಿಂದೆ ಮಾತು ಹೆಂಗಿತ್ತು ಅಂದರೆ ಟಾಟಾ ಬಾಯ್ ಬಾಯ್ ಹೋಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಇತ್ತು. ಯಾಕೆ ಕೇಳಿ. ಮಹಾರಾಷ್ಟ್ರದಲ್ಲಿ ಮತ್ತೆ ಫಡ್ನವೀಸ್ ರಾಜ್ಯಭಾರ, ಹಿಂದೆ ಹೊರ ಬೀಳುತ್ತಾ ಮೋದಿ ನಿರ್ಧಾರ. ಮಹಾರಾಷ್ಟ್ರದಲ್ಲಿ ಸಿಎಂ ಬದಲಾವಣೆ ಫಿಕ್ಸ್ ಆಗಿದೆ. ಇವತ್ತು ಏಕಾಏಕಿ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಸುದ್ದಿಗೋಷ್ಠಿ ನಡೆಸಿದ್ರು. ಮಹಾಯುತಿಯ ಭರ್ಜರಿ ಗೆಲುವಿಗಾಗಿ ಜನತೆಗೆ ಧನ್ಯವಾದ ಅರ್ಪಿಸಿದ್ರು. ಅವರ ಮಾತುಗಳು ವಿದಾಯ ಭಾಷಣದಂತೆ ಕಾಣಿಸ್ತಿತ್ತು. ನಾನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಮಾತು ಕೇಳುತ್ತೀನಿ ಎಂದ್ರು. आदरणीय प्रधानमंत्री जी से भी बात की, उनको भी कहा सरकार बनाने में हमारी तरफ से कोई अड़चन नहीं है, आप निर्णय ले लो जैसे आपके भारतीय जनता पार्टी को आपका निर्णय अंतिम लेता है. भारतीय जनता पार्टी के वरिष्ठ नेता जो निर्णय लेंगे मुख्यमंत्री पद के बारे में, जो उनका कैंडिडेट होगा उसको हमारा शिवसेना का पूरी तरह समर्थन है. ನಾನೆಂದು ಮುಖ್ಯಮಂತ್ರಿ ಆಗುತ್ತೀನಿ ಅಂತ ಕನಸು ಕಂಡಿರಲಿಲ್ಲ. ಕಳೆದ 2.5 ವರ್ಷಗಳಲ್ಲಿ ನಾನು ಜನಸಾಮಾನ್ಯನಂತೆ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಮಿತ್ರ ಪಕ್ಷಗಳು ಬಿಜೆಪಿ ನಾಯಕರು ಫಡ್ನವೀಸ್ ಸಿಎಂ ಆಗಲಿ ಅನ್ನುತ್ತಿದ್ದಾರೆ. ಆದರೆ ಮೋದಿ ಏನೇ ಹೇಳಿದ್ರು ಕೇಳ್ತೀನಿ ಅನ್ನೋ ಮೂಲಕ ಫಡ್ನವೀಸ್ ಮತ್ತೆ ಮುಖ್ಯಮಂತ್ರಿ ಆಗೋದು ಪಕ್ಕಾ ಅಂತ ಶಿಂದೆ ಖಚಿತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಏಕನಾಥ್ ಶಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದರು. ಏಕನಾಥ್ ಶಿಂದೆ ಅದು ನೋಡ್ತಾ ಇದ್ದವರಿಗೆ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಶಿಂದೆ ಮಾತು ಹೆಂಗಿತ್ತು ಅಂದರೆ ಟಾಟಾ ಬಾಯ್ ಬಾಯ್ ಹೋಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಇತ್ತು. ಯಾಕೆ ಕೇಳಿ. ಮಹಾರಾಷ್ಟ್ರದಲ್ಲಿ ಮತ್ತೆ ಫಡ್ನವೀಸ್ ರಾಜ್ಯಭಾರ, ಹಿಂದೆ ಹೊರ ಬೀಳುತ್ತಾ ಮೋದಿ ನಿರ್ಧಾರ. ಮಹಾರಾಷ್ಟ್ರದಲ್ಲಿ ಸಿಎಂ ಬದಲಾವಣೆ ಫಿಕ್ಸ್ ಆಗಿದೆ. ಇವತ್ತು ಏಕಾಏಕಿ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಸುದ್ದಿಗೋಷ್ಠಿ ನಡೆಸಿದ್ರು. ಮಹಾಯುತಿಯ ಭರ್ಜರಿ ಗೆಲುವಿಗಾಗಿ ಜನತೆಗೆ ಧನ್ಯವಾದ ಅರ್ಪಿಸಿದ್ರು. ಅವರ ಮಾತುಗಳು ವಿದಾಯ ಭಾಷಣದಂತೆ ಕಾಣಿಸ್ತಿತ್ತು. ನಾನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಮಾತು ಕೇಳುತ್ತೀನಿ ಎಂದ್ರು. आदरणीय प्रधानमंत्री जी से भी बात की, उनको भी कहा सरकार बनाने में हमारी तरफ से कोई अड़चन नहीं है, आप निर्णय ले लो जैसे आपके भारतीय जनता पार्टी को आपका निर्णय अंतिम लेता है. भारतीय जनता पार्टी के वरिष्ठ नेता जो निर्णय लेंगे मुख्यमंत्री पद के बारे में, जो उनका कैंडिडेट होगा उसको हमारा शिवसेना का पूरी तरह समर्थन है. ನಾನೆಂದು ಮುಖ್ಯಮಂತ್ರಿ ಆಗುತ್ತೀನಿ ಅಂತ ಕನಸು ಕಂಡಿರಲಿಲ್ಲ. ಕಳೆದ 2.5 ವರ್ಷಗಳಲ್ಲಿ ನಾನು ಜನಸಾಮಾನ್ಯನಂತೆ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಮಿತ್ರ ಪಕ್ಷಗಳು ಬಿಜೆಪಿ ನಾಯಕರು ಫಡ್ನವೀಸ್ ಸಿಎಂ ಆಗಲಿ ಅನ್ನುತ್ತಿದ್ದಾರೆ. ಆದರೆ ಮೋದಿ ಏನೇ ಹೇಳಿದ್ರು ಕೇಳ್ತೀನಿ ಅನ್ನೋ ಮೂಲಕ ಫಡ್ನವೀಸ್ ಮತ್ತೆ ಮುಖ್ಯಮಂತ್ರಿ ಆಗೋದು ಪಕ್ಕಾ ಅಂತ ಶಿಂದೆ ಖಚಿತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಏಕನಾಥ್ ಶಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದರು. ಏಕನಾಥ್ ಶಿಂದೆ ಅದು ನೋಡ್ತಾ ಇದ್ದವರಿಗೆ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಶಿಂದೆ ಮಾತು ಹೆಂಗಿತ್ತು ಅಂದರೆ ಟಾಟಾ ಬಾಯ್ ಬಾಯ್ ಹೋಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಇತ್ತು. ಯಾಕೆ ಕೇಳಿ. ಮಹಾರಾಷ್ಟ್ರದಲ್ಲಿ ಮತ್ತೆ ಫಡ್ನವೀಸ್ ರಾಜ್ಯಭಾರ, ಹಿಂದೆ ಹೊರ ಬೀಳುತ್ತಾ ಮೋದಿ ನಿರ್ಧಾರ. ಮಹಾರಾಷ್ಟ್ರದಲ್ಲಿ ಸಿಎಂ ಬದಲಾವಣೆ ಫಿಕ್ಸ್ ಆಗಿದೆ. ಇವತ್ತು ಏಕಾಏಕಿ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಸುದ್ದಿಗೋಷ್ಠಿ ನಡೆಸಿದ್ರು. ಮಹಾಯುತಿಯ ಭರ್ಜರಿ ಗೆಲುವಿಗಾಗಿ ಜನತೆಗೆ ಧನ್ಯವಾದ ಅರ್ಪಿಸಿದ್ರು. ಅವರ ಮಾತುಗಳು ವಿದಾಯ ಭಾಷಣದಂತೆ ಕಾಣಿಸ್ತಿತ್ತು. ನಾನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಮಾತು ಕೇಳುತ್ತೀನಿ ಎಂದ್ರು. आदरणीय प्रधानमंत्री जी से भी बात की, उनको भी कहा सरकार बनाने में हमारी तरफ से कोई अड़चन नहीं है, आप निर्णय ले लो जैसे आपके भारतीय जनता पार्टी को आपका निर्णय अंतिम लेता है. भारतीय जनता पार्टी के वरिष्ठ नेता जो निर्णय लेंगे मुख्यमंत्री पद के बारे में, जो उनका कैंडिडेट होगा उसको हमारा शिवसेना का
पूरी तरह समर्थन है। ನಾನೆಂದು ಮುಖ್ಯಮಂತ್ರಿ ಆಗುತ್ತೀನಿ ಅಂತ ಕನಸು ಕಂಡಿರಲಿಲ್ಲ. ಕಳೆದ 2.5 ವರ್ಷಗಳಲ್ಲಿ ನಾನು ಜನಸಾಮಾನ್ಯನಂತೆ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಮಿತ್ರ ಪಕ್ಷಗಳು ಬಿಜೆಪಿ ನಾಯಕರು ಫಡ್ನವೀಸ್ ಸಿಎಂ ಆಗಲಿ ಅನ್ನುತ್ತಿದ್ದಾರೆ. ಆದರೆ ಮೋದಿ ಏನೇ ಹೇಳಿದ್ರು ಕೇಳ್ತೀನಿ ಅನ್ನೋ ಮೂಲಕ ಫಡ್ನವೀಸ್ ಮತ್ತೆ ಮುಖ್ಯಮಂತ್ರಿ ಆಗೋದು ಪಕ್ಕಾ ಅಂತ ಶಿಂದೆ ಖಚಿತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. CM ಏಕನಾಥ್ ಶಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದರು. ಏಕನಾಥ್ ಶಿಂದೆ ಅದು ನೋಡ್ತಾ ಇದ್ದವರಿಗೆ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಶಿಂದೆ ಮಾತು ಹೆಂಗಿತ್ತು ಅಂದರೆ ಟಾಟಾ ಬಾಯ್ ಬಾಯ್ ಹೋಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಇತ್ತು. ಯಾಕೆ ಕೇಳಿ. ಮಹಾರಾಷ್ಟ್ರದಲ್ಲಿ ಮತ್ತೆ ಫಡ್ನವೀಸ್ ರಾಜ್ಯಭಾರ, ಹಿಂದೆ ಹೊರ ಬೀಳುತ್ತಾ ಮೋದಿ ನಿರ್ಧಾರ. ಮಹಾರಾಷ್ಟ್ರದಲ್ಲಿ ಸಿಎಂ ಬದಲಾವಣೆ ಫಿಕ್ಸ್ ಆಗಿದೆ. ಇವತ್ತು ಏಕಾಏಕಿ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಸುದ್ದಿಗೋಷ್ಠಿ ನಡೆಸಿದ್ರು. ಮಹಾಯುತಿಯ ಭರ್ಜರಿ ಗೆಲುವಿಗಾಗಿ ಜನತೆಗೆ ಧನ್ಯವಾದ ಅರ್ಪಿಸಿದ್ರು. ಅವರ ಮಾತುಗಳು ವಿದಾಯ ಭಾಷಣದಂತೆ ಕಾಣಿಸ್ತಿತ್ತು. ನಾನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಮಾತು ಕೇಳುತ್ತೀನಿ ಎಂದ್ರು. आदरणीय प्रधानमंत्री जी से भी बात की, उनको भी कहा सरकार बनाने में हमारी तरफ से कोई अड़चन नहीं है, आप निर्णय ले लो जैसे आपके भारतीय जनता पार्टी को आपका निर्णय अंतिम लेता है। भारतीय जनता पार्टी के वरिष्ठ नेता जो निर्णय लेंगे मुख्यमंत्री पद के बारे में, जो उनका कैंडिडेट होगा उसको हमारा शिवसेना का पूरी तरह समर्थन है। ನಾನೆಂದು ಮುಖ್ಯಮಂತ್ರಿ ಆಗುತ್ತೀನಿ ಅಂತ ಕನಸು ಕಂಡಿರಲಿಲ್ಲ. ಕಳೆದ 2.5 ವರ್ಷಗಳಲ್ಲಿ ನಾನು ಜನಸಾಮಾನ್ಯನಂತೆ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರಯತ್ನ ಪಟ್ಟಿದ್ದೇನೆ. ಆದರೆ ಮಿತ್ರ ಪಕ್ಷಗಳು ಬಿಜೆಪಿ ನಾಯಕರು ಫಡ್ನವೀಸ್ ಸಿಎಂ ಆಗಲಿ ಅನ್ನುತ್ತಿದ್ದಾರೆ. ಆದರೆ ಮೋದಿ ಏನೇ ಹೇಳಿದ್ರು ಕೇಳ್ತೀನಿ ಅನ್ನೋ ಮೂಲಕ ಫಡ್ನವೀಸ್ ಮತ್ತೆ ಮುಖ್ಯಮಂತ್ರಿ ಆಗೋದು ಪಕ್ಕಾ ಅಂತ ಶಿಂದೆ ಖಚಿತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. CM ಏಕನಾಥ್ ಶಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದರು. ಏಕನಾಥ್ ಶಿಂದೆ ಅದು ನೋಡ್ತಾ ಇದ್ದವರಿಗೆ ಏನೋ ಒಂದು ಮಿಸ್ ಹೊಡಿತಾ ಇತ್ತು. ಶಿಂದೆ ಮಾತು ಹೆಂಗಿತ್ತು ಅಂದರೆ ಟಾಟಾ ಬಾಯ್ ಬಾಯ್ ಹೋಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಇತ್ತು. ಯಾಕೆ ಕೇಳಿ. ಮಹಾರಾಷ್ಟ್ರದಲ್ಲಿ ಮತ್ತೆ ಫಡ್ನವೀಸ್ ರಾಜ್ಯಭಾರ, ಹಿಂದೆ ಹೊರ ಬೀಳುತ್ತಾ ಮೋದಿ ನಿರ್ಧಾರ. ಮಹಾರಾಷ್ಟ್ರದಲ್ಲಿ ಸಿಎಂ ಬದಲಾವಣೆ ಫಿಕ್ಸ್ ಆಗಿದೆ. ಇವತ್ತು ಏಕಾಏಕಿ ಹಂಗಾಮಿ ಸಿಎಂ ಏಕನಾಥ್ ಶಿಂದೆ ಸುದ್ದಿಗೋಷ್ಠಿ ನಡೆಸಿದ್ರು. ಮಹಾಯುತಿಯ ಭರ್ಜರಿ ಗೆಲುವಿಗಾಗಿ ಜನತೆಗೆ ಧನ್ಯವಾದ ಅರ್ಪಿಸಿದ್ರು. ಅವರ ಮಾತುಗಳು ವಿದಾಯ ಭಾಷಣದಂತೆ ಕಾಣಿಸ್ತಿತ್ತು. ನಾನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಮಾತು ಕೇಳುತ್ತೀನಿ ಎಂದ್ರು. आदरणीय प्रधानमंत्री जी से भी बात की, उनको भी कहा सरकार बनाने में हमारी तरफ से कोई अड़चन नहीं है, आप निर्णय ले लो जैसे आपके भारतीय जनता पार्टी को आपका निर्णय अंतिम लेता है। भारतीय जनता पार्टी के वरिष्ठ नेता जो निर्णय लेंगे मुख्यमंत्री पद के बारे में, जो उनका कैंडिडेट होगा उसको हमारा शिवसेना का पूरी तरह समर्थन है। ನಾನೆಂದು ಮುಖ್ಯಮಂತ್ರಿ ಆಗುತ್ತೀನಿ ಅಂತ ಕನಸು ಕಂಡಿರಲಿಲ್ಲ. ಕಳೆದ 2.5 ವರ್ಷಗಳಲ್ಲಿ ನಾನು